ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋ ಬಾಯ್ಲ್, ನೋ ಆಯಿಲ್, ನೋ ಕುಕ್. ಓಕೆನಾ? ಸಿಂಪಲ್ಲಾಗಿ ನಾವು ಹೇಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಅದು ಹೇಗೆ ಅಂತ ನೋಡೋಣ. ಇದು ಮಂಗಳೂರಲ್ಲಿ ತುಂಬ ಫೇಮಸ್ ಆದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಮೂರೇ ಇಂಗ್ರೀಡಿಯೆಂಟ್ಸು. ಒಂದು ಪೇಪರ್ ಅವಲಕ್ಕಿ, ಒಂದು ಹಸಿ ತೆಂಗಿನಕಾಯಿ ತುರಿ, ಒಂದು ಬೆಲ್ಲ. ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ರೆಡಿ. ಇವಾಗ ನೋಡೋಣ. ಓಕೆನಾ? ಈಗ ಫಸ್ಟು ನಾನು ಅವಲಕ್ಕಿನ 2 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಒಂದು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ತೆಂಗಿನಕಾಯಿ ನೀರಿನಂಶ ಇರುತ್ತೆ ಅಲ್ವಾ? ಫ್ರೆಶ್ ಆಗಿರೋ ತೆಂಗಿನಕಾಯಿ ಸ್ವಲ್ಪ ನೀರಂಗಿರುತ್ತೆ. ಆದಷ್ಟು ಫ್ರೆಶ್ ಆಗಿರೋದೇ ತೊಗೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಅದ್ರ ತೆಂಗಿನಕಾಯಿ ಹಾಲು ತೆಗ್ದಾಗ ಟೇಸ್ಟ್ ಬರುತ್ತಲ್ಲ, ಆ ಥರ ಇರುತ್ತೆ. ಫ್ರೆಶ್ ಆಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಫಸ್ಟು ನಾವು ಏನು ಹೇಳ್ತೀವಿ, ಮೊದಲನೇದಾಗಿ ಫಸ್ಟು ತಾಯಿ ಹಾಲಿಗೆ ಅಷ್ಟು ಪ್ರಾಧಾನ್ಯತೆ ಇದೆ. ಅದನ್ನು ನೆಕ್ಸ್ಟು ತಾಯಿ ಹಾಲು ಬಿಟ್ಟರೆ ಆ ಸ್ಥಾನ ತುಂಬೋದು ತೆಂಗಿನಕಾಯಿ ಹಾಲು ಅಂತ ಹೇಳ್ತಾರೆ. ಅಷ್ಟು ಹೆಲ್ದಿ ಆದಂತಹ ಇದು ರೆಸಿಪಿ ಅಂತಲೇ ಹೇಳ್ಬೋದು. ತೆಂಗಿನಕಾಯಿ ಜಾಸ್ತಿ ಹಾಕ್ದಷ್ಟು ಹೈ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ ಅದರಲ್ಲಿ. ತುಂಬ ಒಳ್ಳೆಯದು ಮಕ್ಳುಗಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು. ತೆಂಗಿನಕಾಯಿ ಹಾಲು ಎಷ್ಟೊಂದು ಸಲ ಮಾಡಿಕೊಟ್ಟಾಗ ಮಕ್ಕಳು ಕುಡಿಯೋಕ್ಕಾಗಲ್ಲ. ಅದರಿಂದ ತೆಂಗಿನಕಾಯಿ ಹಾಕಿ ಈ ಥರ ರೆಸಿಪಿ ಮಾಡಿಕೊಡೋದ್ರಿಂದ ತುಂಬ ಸಿಂಪಲ್ಲಾಗೂ ಏನು ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. 3 ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಿಸ್ಬಿಟ್ಟು ಮಕ್ಕಳು ಕೊಟ್ಟರೆ ಬೇಗ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ಬಿಡ್ತಾರೆ ಮಕ್ಕಳು. ಸ್ವೀಟಾಗಿರುತ್ತೆ ಅಲ್ವಾ? ಅಷ್ಟೊಂದು ಕಷ್ಟನೂ ಆಗಲ್ಲ. ಮತ್ತು ಇನ್ನಷ್ಟು ರೆಸಿಪೀಸ್ಗಳು ಬರ್ತಾ ಇರ್ತವೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂಥ ಸಿಂಪಲ್ ರೆಸಿಪೀಸ್ಗಳನ್ನ ಆದಷ್ಟು ನಾನು ಶೇರ್ ಮಾಡ್ತಾ ಇರ್ತೀನಿ. ಗ್ಯಾಸ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆಯಿಲ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್: ಬೆಲ್ಲ, ತೆಂಗಿನಕಾಯಿ ತುರಿ, ಅವಲಕ್ಕಿ ಇದ್ದರೆ ರೆಡಿ. ಇಷ್ಟು ಸಿಂಪಲ್ ಆದ ರೆಸಿಪಿ, ಹೆಲ್ದಿಯಾದ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅವರಿಗೆ ಬ್ರೇಕ್ಫಾಸ್ಟಿಗೆ ನಾನು ಇದೇ ಮಾಡಿದ್ದು. ಅವಲಕ್ಕಿ ಮಾಡಿಕೊಟ್ಬಿಟ್ಟು ಬಾಕ್ಸ್ಗೆ ಬೇರೆ ಮಾಡಿ ಕೊಟ್ಟು ಕಳಿಸ್ದೆ. ಮತ್ತು ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಷ್ಟೊತ್ತಿಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು. ನಾನು ಅಡುಗೆ ಕೆಲಸಕ್ಕೆ ಹೊರಟೆ. ಅವ್ರ ಮನೆ ಹತ್ರ ಬಂದಿದ್ದೀನಿ ಇವಾಗ. ಅವರು ಹೇಳಿದ್ರು 6 ಚಪಾತಿ ಮಾಡಿ ಪಾಲಕ್ ದಾಲ್ ಮಾಡಂತ ಹೇಳಿದ್ರು. ಅದೇ ಇವಾಗ ಚಪಾತಿಗೆ ಕಲಿಸ್ಕೊತಾ ಇದ್ದೀನಿ. 6 ಚಪಾತಿ ಆ್ಯಂಡ್ ಪಾಲಕ್ ದಾಲ್. ಅವರು ಯಾವ ಥರ ಮಾಡ್ತಾರೆ, ನಮ್ಮ ಥರ ಅವ್ರು ಮಾಡಲ್ಲ. ಅನಿತಾ ಇರು ಹೇಳ್ಕೊಡ್ತೀನಿ, ನಮ್ಮ ಥರ ಮಾಡು. ಅವರು ಆಂಧ್ರದವರು. ನನ್ನ ಥರ ಮಾಡು ಅಂತ ಹೇಳಿದ್ರು. ಆಯಿತು, ಅದು ಆಯ್ತಕ್ಕ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸ್ವಲ್ಪ ಒಂದು 5 ನಿಮಿಷ ವೆಯ್ಟ್ ಮಾಡಂತ ಹೇಳಿದ್ರು. ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಬಂದು ಈ ಥರ ಮಾಡು ಅಂತ ಹೇಳಿದ್ರು. ಆ ಥರ ಮಾಡಿದೆ. ಆಮೇಲೆ ಅಲ್ಲಿಂದ ಕೆಲಸ ಮುಗಿಸಿ ಇನ್ನೊಂದು ಮನೆಗೆ ಹೊರಟೆ. ಅವ್ರ ಮನೇಲಿ ಇವತ್ತು ಚಿಕನ್ನು ಮತ್ತು ಚಪಾತಿ ಹೇಳಿದ್ರು. ಆವಾಗ ನಾನು ಹೋಗೋ ಟೈಮಲ್ಲೇ ಅವರು ಚಿಕನ್ ತರಕ್ಕೆ ಹೋದರು. ಅಲ್ಲೊಂದು ಹಾಫ್ ಆನ್ ಅವರ್ ವೇಸ್ಟ್ ಆಯಿತು. ಆಮೇಲೆ ಬಂದಾದಮೇಲೆ ಚಪಾತಿ ಮತ್ತು 2 ಚಪಾತಿ ಮಾಡು ಮತ್ತು ಚಿಕನ್ ಗ್ರೇವಿ ಮಾಡು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಸಿಂಪಲ್ಲು. ಇವ್ರಿಗೆ ಈ ಚಿಕನ್ ಅಂದರೆ ತುಂಬಾ ಇಷ್ಟ. ಇವ್ರಿಗೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಎಣ್ಣೆ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಇಲ್ಲಾಂದರೆ ಏನಿಲ್ಲ. ಆಮೇಲೆ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇಷ್ಟೇ. ಚಿಕನ್ ಹಾಕಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿಣ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಹೆಂಗೆ ಅಂದರೆ ಅದು ಚಿಕನ್ ಮೂಳೆ ಎಲ್ಲ ಚೆನ್ನಾಗಿ ಬಿಟ್ಟು ಹೋಗಬೇಕು, ಆ ಥರ ಬೇಯಿಸಬೇಕು. ಆ ಥರ ಬೇಯಿಸಿದಾಗ ಅದು ತಿಕ್ಕಾಗಿ ಬರುತ್ತೆ. ಅಷ್ಟು ಬೇಯಿಸೋದ್ರಿಂದ ತಿಕ್ಕಾಗಿ ಬರುತ್ತೆ. ಸಕ್ಕತ್ತಾಗಿರುತ್ತೆ ಚಪಾತಿಗಿದು.
ತುಂಬ ಸಿಂಪಲ್ಲು, ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಚಪಾತಿನೂ ಆಯಿತು ಮತ್ತು ಚಿಕನ್ ಗ್ರೇವಿನೂ ಆಯಿತು ಅಡುಗೆ. ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ಥ್ಯಾಂಕ್ ಯು ಆಲ್ ಆಫ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು